ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರ ಕಾರ್ಯಕ್ರಮವನ್ನು ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಖುಷಿಯ ಸಂಭ್ರಮ ಎಲ್ಲರಿಗೂ ಗೊತ್ತಿರಬೇಕಲ್ವಾ. ಖುಷಿಯಾದಂಥ ಸಂಭ್ರಮ ಅಂದರೆ 1ನೇ ತಾರೀಕಿಂದ ಶುರುವಾದಂಥ ರಾಘವೇಂದ್ರ ವೈಭವ ಜಿ ಕನ್ನಡದಲ್ಲಿ ಬರ್ತಾ ಇದೆ. ಅದು 9 ಗಂಟೆಗೆ ಬರ್ತಾ ಇದೆ. 6 ಗಂಟೆಗೂ 5 ಗಂಟೆಗೆ ಹಾಕಿದಿದ್ರೆ ನಮಗೆಲ್ಲ ಎಷ್ಟು ಕಷ್ಟ ಆಗಿರೋದು. ಪ್ರತಿಯೊಬ್ಬರು ರಾಯರ ಭಕ್ತರು ಆ ಕಾರ್ಯಕ್ರಮವನ್ನು ನೋಡಿ, ನಮ್ಮ ರಾಯರ ಕಾರ್ಯಕ್ರಮ ಬರ್ತಾ ಇದೆ, ಎಷ್ಟು ಜನದಲ್ಲಿ ಹೇಗೆ ಹುಟ್ಟಿದ್ರು, ಏನು ಕಷ್ಟ ಇದೆ, ಎಷ್ಟು ಜನ್ಮ ಎತ್ತಿದ್ರು, ಎಲ್ಲದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ನೋಡು ಅದನ್ನು. 9 ಗಂಟೆಗೆ ಬೇಗ 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 ಕೆಲಸ ಎಲ್ಲ ಮುಗಿಸಿ ಯಾವ ನೋಡದೇ ಇದ್ರೂ ಪರವಾಗಿಲ್ಲ, 9 ಗಂಟೆದು ರಾಯರ ಕಾರ್ಯಕ್ರಮ ನೋಡಬೇಕು ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವೆಲ್ಲರೂ ಟಿ ವಿ ಕಾರ್ಯಕ್ರಮಕ್ಕೆ ಎಡಿಟ್ ಆಗಿಬಿಟ್ಟಿದ್ದೀವಿ. ಧಾರಾವಾಹಿ 6 ಗಂಟೆಗೊಂದು ಬರುತ್ತೆ, ಅಯ್ಯೋ 5 ಗಂಟೆಗೊಂದು ಬರುತ್ತೆ, 8 ಗಂಟೆಗೊಂದು ಬರುತ್ತೆ, 9 ಗಂಟೆಗೊಂದು ಬರುತ್ತೆ ಅಂತ ಧಾರಾವಾಹಿ ನೋಡಿ 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 ಎಷ್ಟು ಬೇಜಾರು ಬಂದುಬಿಟ್ಟಿದೆ ಅಂದರೆ, ಇನ್ನೇನೋ ಆಗುತ್ತೆ ಅಂದ್ಕೋತೀವಿ ನಾವು. ನಾಳೆ ಏನು ಸತ್ಯ ಗೊತ್ತಾಗ್ಬಿಡುತ್ತೆ ಅಂತೀವಿ. ಸತ್ಯ ಗೊತ್ತಾಗುತ್ತೆ ಅಂತ ಕೆಲಸ ಎಲ್ಲ ಮಾಡಿಕೊಂಡು ಆ ಕರೆಕ್ಟ್ ಟೈಮಿಗೆ ಹೋಗಿ ಕೂತ್ಕೊಂಡ್ರೆ ಆ ಧಾರಾವಾಹಿಯಲ್ಲಿ ಯಾರೋ ಬೇಡದೇ ಇದ್ದವನ್ನ ಮತ್ತೆ ಎಂಟ್ರಿ ಮಾಡ್ತಾರೆ. ಆ ಸತ್ಯ ಅಲ್ಲೇ ಮುಳುಗೋಗುತ್ತೆ. ಆಯಿತಾ? ಇನ್ನು ಮನೆಯಲ್ಲೇ ಸುಳ್ಳು ಹೇಳೋರಿದ್ದಾರೆ, ಮನೆಯಲ್ಲೇ ಮೋಸ ಮಾಡೋರು ಇರ್ತಾರೆ, ಮನೆಯಲ್ಲಿ ಒಳ್ಳೇದು ಮಾಡೋರನ್ನ ಹೊರಗಾಕ್ತಾರೆ. ಆ ರೀತಿ ಧಾರಾವಾಹಿಗಳನ್ನೆಲ್ಲ ನೋಡಿ 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 ಬೇಜಾರು ಬಂದುಬಿಟ್ಟಿದೆ. ಆದರೂ ಟಿ ವಿ ಮುಂದೆ ಹೋಗಿ ಕೂತ್ಕೋತೀವಿ, ನೋಡೋಣ ಇವತ್ತೇನೋ ಇದೆ ಅಂತ. ಅದರಲ್ಲೂ ಮುನ್ನೋಟದಲ್ಲಿ ತೋರಿಸ್ಬಿಡ್ತಾರಾ? ಏನೋ ತೋರಿಸ್ಬಿಡ್ತಾರೆ. ಇವತ್ತು ಸತ್ಯ ಗೊತ್ತಾಗ್ಬಿಡುತ್ತೆ. ಸತ್ಯ ಗೊತ್ತಾಗೋದೇ 3-4 ವರ್ಷದ ಮೇಲೆ. ಸ್ಟಾರ್ಟ್ ಆಗಿದ್ದು ಧಾರಾವಾಹಿ ನೋಡ್ತೀವಿ ನಾವು, ಅದು ಮುಗ್ದಿದ್ದೇ ಯಾವಾಗಂತ ಗೊತ್ತಿಲ್ಲ. ನಾನು ನೋಡುವಂಥ ಪ್ರತಿಯೊಂದು ಧಾರಾವಾಹಿಗಳು ಹಾಗೆ ಸ್ಟಾರ್ಟ್ ಆರು ಚೆನ್ನಾಗಿದೆ ಅಂತ ನೋಡ್ತೀವಿ, ಆದರೆ ಅದು ಯಾವಾಗ ಮುಗ್ದಿದೆ ಅಂತಲೇ ಗೊತ್ತಿರಲ್ಲ. ಆ ರೀತಿ ಮಾಡಿ ಧಾರಾವಾಹಿಗಳನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು. ಜೊತೆಗೆ ಈಗಲೂ ನೆನಪಿದೆ, ನಿಮಗೆಲ್ರಿಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವರಿಗೆ ಮಾತ್ರ, ಎಲ್ರಿಗಲ್ಲ. ಈಗಿನ ಮಕ್ಕಳಿಗೆಲ್ಲ ಅದು ನೆನಪಿಲ್ಲ. ಸಾಧಾರಣ ಒಂದು 25-26 ವರ್ಷದ ಹಿಂದೆ ಬಂದಿರುವಂತಹ ಧಾರಾವಾಹಿ ಈಗಲೂ ಮನಸ್ಸಲ್ಲಿದೆ. ಭಾಗೀರಥಿ ಅನ್ನೋ ಧಾರಾವಾಹಿ, ಆಮೇಲೆ ದುರ್ಗಾ ಅನ್ನುವಂಥ ಧಾರಾವಾಹಿ. ಇವತ್ತು ಆ ಧಾರಾವಾಹಿ ನೆನಪಲ್ಲಿ ಇದೆ ಅಂತಾದರೆ ಎಷ್ಟು ಚೆನ್ನಾಗಿ ಆ ಧಾರಾವಾಹಿ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕಿ. ಇವತ್ತು ನೆನಪಿರಲ್ಲ, ಯಾಕಂದ್ರೆ ಪೂರ್ತಿ ನೋಡೋದೇ ಇಲ್ಲಲ್ವಾ. ಎಲ್ಲಿ ನೆನಪಿರುತ್ತೆ? ಯಾರ್ಯಾರೋ ಬರ್ತಾರೆ, ಬರೀ ಕಿಡ್ನಾಪ್ಪು, ಬರೀ ಫೈಟು, ಹೆಣ್ಣುಮಕ್ಕಳೇ ರೌಡಿಗಳು, ಹೆಣ್ಣು ಸಂಸಾರದ ಕಣ್ಣು ಅಂತೀವಿ. ಕಣ್ಣೇ ಒಂದು ರೀತಿ ಆಗ್ತಾ ಇದೆ, ಅದು ಯಾವ ರೀತಿ ಅಂತಲೇ ಗೊತ್ತಾಗ್ತಾ ಇಲ್ಲ. ವಯಸ್ಸಾದವರೊಬ್ಬರು ಸಾಧಾರಣ 60-80 ವರ್ಷದವರು 20-25 ವರ್ಷ ನನ್ನ ಹುಡುಗಿನ ಪ್ರೀತಿ ಮಾಡ್ತಾರೆ. ನಾವು ಆಸೆ ಮಾಡೋದು ಏನು ಅಂದರೆ, ಇದೇನೋ ಮಿರಾಕಲ್ ಆಗುತ್ತೆ, ಅವರು ಮದುವೆ ಆಗ್ತಾರೆ, ಆಮೇಲೆ ಮಕ್ಕಳಾಗತ್ತೆ, ಆ ಮಕ್ಕಳಿಗೆ ಅದು ಸಮಸ್ಯೆ ಆಗುತ್ತೆ, ಆ ಮಕ್ಕಳನ್ನು ಹೇಗೆ ಈ ತಂದೆ ತಾಯಿಗಳು ಸರಿದಾರಿಗೆ ತರ್ತಾರೆ. ಅಪ್ಪ ನೋಡಿದ್ರೆ ಏಜ್ ಆದವನು, ಅಮ್ಮ ನೋಡ್ರೆ ಸಣ್ಣ ಏಜು, ಸ್ಕೂಲಲ್ಲಿ ಹೋದಾಗ ಏನೇನೋ ಹೇಳ್ತಾರೆ. ಆದರೆ ಅದನ್ನೆಲ್ಲ ಆ ಮಕ್ಕಳನ್ನು ಹೇಗೆ ತಿದ್ದಿ ತೀರಿಸ್ತಾರೆ ಅನ್ನೋದು ನಮ್ಮ ಯೋಚನೆ ಇದ್ದರೆ ಅದು ಮದುವೆ ಆಗುತ್ತೆ, ಆಮೇಲೆ ದೈವ ಹಿಡಿಯುತ್ತೆ, ಆಮೇಲೆ ಏನೇನೋ ಬಂದ್ಬಿಡುತ್ತಪ್ಪ. ಅಯ್ಯೋಪ್ಪ ರಾಘವೇಂದ್ರ ಯಾವ ಧಾರಾವಾಹಿಯಲ್ಲೂ ಮದುವೆ ಆಗಿ ಮಕ್ಕಳಲ್ಲಿ ಏನು ಕಂಡ್ರು ಅನ್ನೋದನ್ನು ತೋರಿಸೇ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ ಕೊಡುವಾಗ ಒಬ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ಆ ಮಕ್ಕಳಿಂದ ತೊಂದರೆಗಳು ಬಂದಾಗ ಎಷ್ಟು ಕಷ್ಟ ಆಗುತ್ತೆ, ಅದು ಯಾವುದು ತೋರಿಸೋದೇ ಇಲ್ಲ. ಹಾಗಾಗಿ ಅದನ್ನೆಲ್ಲನೂ ಮೀರಿಸಿರುವಂಥದ್ದು, ಎಲ್ಲ ಖುಷಿಯನ್ನು ಕೊಡುವಂಥದ್ದು, ಕಣ್ಣನ್ನು ಅರಳಿಸಿ ನೋಡುವಂಥದ್ದು ನಮ್ಮ ರಾಯರ ವೈಭವ. ರಾಘವೇಂದ್ರ ಸ್ವಾಮಿಯ ವೈಭವ ಬರ್ತಾ ಇದೆ. ಮಕ್ಕಳನ್ನು ಕುಳಿಸಿ, ಮಕ್ಕಳಿಗೆ ಬೇಗ ಬೇಗ ಹೋಮ್ವರ್ಕ್ ಮಾಡಿಸಿ, ಮಕ್ಕಳನ್ನು ನೋಡಿ ಮಕ್ಕಳ ಈ ಕಾರ್ಯಕ್ರಮವನ್ನು ಅಂತ ಅನ್ನಿ. ನಮ್ಮ ರಾಯರ ಚರಿತ್ರೆ ಬರ್ತಾ ಇದೆ ಅನ್ನಿ. ರಾಯರ ಮಕ್ಕಳನ್ನು ಕುಳಿಸಿ, ಮಕ್ಕಳ ಕೈಯಲ್ಲಿ ಆ ಹೊತ್ತಿ ಮೊಬೈಲ್ ಕೊಡಬೇಡಿ. ಒಂದು ಅರ್ಧ ಗಂಟೆ ತಾನೇ, ಅರ್ಧ ಗಂಟೆ ನೋಡಿ ಕಂದ ರಾಯರು ಬರ್ತಾ ಇದ್ದಾರೆ ಅಂತ ಹೇಳಿ, ಆಗ ಮಕ್ಕಳು ಬಂದು ಕೂತ್ಕೋತಾರೆ. ಆ ಒಂದು ಇದನ್ನು ತುಂಬಿ ಮಕ್ಕಳಲ್ಲಿ. ಗೊತ್ತಿದ್ದವ್ರಿಗಂತೂ ಮಕ್ಕಳಿಗೆ ಗೊತ್ತು, ಅದು ಹೇಳೋದು ಬೇಡ. ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ ನಾವು ಹೇಳುವ ರೀತಿಯಲ್ಲಿ ಮಕ್ಕಳು ರಾಯರ ಭಕ್ತರಾಗಿಬಿಡ್ಬೇಕು. ಆ ರೀತಿಯಾಗಿ ರಾಘವೇಂದ್ರ ವೈಭವವನ್ನು ನಾವೆಲ್ಲರೂ ನೋಡೋಣ. ಎಲ್ಲರೂ ನೋಡ್ತೀವಿ ಬಿಡಿ, ನಾವೆಲ್ಲರೂ ನೋಡ್ತೀವಿ. ಆದರೆ ಬಾಕಿ ಕಾರ್ಯಕ್ರಮ ಎಲ್ಲ ಬದಿಗೊತ್ತಿಡೋಣ. ಸದ್ಯಕ್ಕೆ ರಾಘವೇಂದ್ರ ವೈಭವಕ್ಕೆ ಟೈಮ್ ಕೊಡಬೇಕು,
ಕೆಲಸ ಬೇಗ ಮಾಡ್ಕೋಬೇಕು, ಟೈಮ್ ಕೊಡಬೇಕು, ಆ ಅರ್ಧ ಗಂಟೆ ಕಾರ್ಯಕ್ರಮ ನೋಡಿ ಮುಗಿಸ್ಬೇಕು. ಎಷ್ಟೋ ಕಾರ್ಯಕ್ರಮ ರಾಯರದ್ದು ಬಂತು, ಮೊನ್ನೆ ಈ ಟಿ ವಿಯಲ್ಲಿ ಒಂದು ಬಂತು, ಎಷ್ಟು ಇದರಿಂದ ನೋಡ್ತಾ ಇದ್ದೀವಿ 100 ಜನ್ಮಕ್ಕೂ. ಅಯ್ಯೋ ಮುಂದೆ ಹೋಗಲೇ ಇಲ್ಲ, ಎಷ್ಟು ಬೇಜಾರಾಯಿತು ಅದು ಆ ಕಾರ್ಯಕ್ರಮ. ಆ ರಾಯರ ಪವಾಡಗಳು ಏನು, ಆ ಭಕ್ತಿ ಮಾಡುವಂಥ ಇದಕ್ಕೆ ತುಂಬ ಬೇಜಾರಾಗೋಯ್ತಪ್ಪ. ಅಯ್ಯೋ ರಾಯರೇ, ಯಾಕೆ ರಾಯರೇ ಇದನ್ನು ಮುಂದುವರಿಸಲಿಲ್ಲ ಅಂತ. ಏನೇನೋ ಹೇಳ್ತಾರೆ, ಯಾಕೆ ನೋಡಲಿಲ್ಲ ಅಂತ ಕೆಲವರು ಹೇಳ್ತಾರೆ. TRP ಬರ್ದಿದ್ರೆ ಬಂದ್ ಮಾಡ್ತಾನೆ, ಅದು ಏನೋ ಗೊತ್ತಿಲ್ಲ, ಅದು TRPನೋ GRPನೋ ಏನೋ ಗೊತ್ತಿಲ್ಲ. ಆದರೆ ರಾಘವೇಂದ್ರ ವೈಭವ ಮಾತ್ರ ರಾಯರ ಚರಿತ್ರೆಯನ್ನು ಮತ್ತೆ ಎರಡನೇ ನಾವೆಲ್ಲರೂ ಮೆಲುಕು ಹಾಕುವಂತಹ ದಿನ. ಹಾಗಾಗಿ ದಿನ ಬಂದಿದೆ, ಎಲ್ಲರೂ ಕೂತು ನೋಡೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.